ಹಾಯ್ ಎವ್ರಿವನ್, ಹೋಪ್ ಯು ಆರ್ ಆಲ್ ಡೂಯಿಂಗ್ ವೆಲ್. ಎಲ್ಲರೂ ಚೆನ್ನಾಗಿದ್ದೀರಿ ಅಲ್ವಾ? ಈ ವಿಡಿಯೋದಲ್ಲಿ ನಾನು 10th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ನ 12th ಚಾಪ್ಟರ್ ದಟ್ ಈಸ್ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸ್ ಅದರ ಎಕ್ಸಸೈಸ್ ಕ್ವೆಶನ್ಸನ್ನು ಸಾಲ್ವ್ ಮಾಡಲಿಕ್ಕಿದ್ದೇನೆ. ಹಾಗೆ ಯಾವ ರೀತಿಯಾಗಿ ಸಾಲ್ವ್ ಮಾಡೋದು ಅಂತ ಹೇಳಿ ನಾನು ನಿಮ್ಮೊಂದಿಗೆ ಡಿಸ್ಕಸ್ ಮಾಡ್ತಾ, ಯಾವ ರೀತಿಯಾಗಿ ಫಾರ್ಮುಲಾಸನ್ನು ಅಪ್ಲೈ ಮಾಡೋದು ಅಂತ ಹೇಳಿ ನಾವು ಡಿಸ್ಕಸ್ ಮಾಡ್ತಾ ಹೋಗುವ. ಎಕ್ಸಸೈಸನ್ನು ಸಾಲ್ವ್ ಮಾಡೋದಕ್ಕೂ ಮುಂಚೆ ಚಾಪ್ಟರ್ನ ಇಂಟ್ರೊಡಕ್ಷನ್ ವಿಡಿಯೋವನ್ನು ಖಂಡಿತವಾಗಿ ಕೂಡ ನೀವು ನೋಡಲೇಬೇಕು. ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ಎಲ್ಲ ಫಾರ್ಮುಲಾಸನ್ನು ಡಿಸ್ಕಸ್ ಮಾಡಿದ್ದೇನೆ, ಜೊತೆಗೆ ಯಾವ ರೀತಿಯಾಗಿ ಫಾರ್ಮುಲಾಸನ್ನು ಅಪ್ಲೈ ಮಾಡಬೇಕು ಅಂತ ಹೇಳೋದನ್ನು ಕೂಡ ತಿಳಿಸಿದ್ದೇನೆ. ಈಗಾಗಲೇ ನಿಮಗೆ ತಿಳಿದಿದೆ, ಇಂಟ್ರೊಡಕ್ಷನ್ ವಿಡಿಯೋವನ್ನು ನೋಡಿದರೆ ನಿಮಗೆ ಖಂಡಿತವಾಗಿ ಕೂಡ ಗೊತ್ತಿರ್ತದೆ. ಈ ಚಾಪ್ಟರಿಂದ ಕಂಬೈನ್ಡ್ ಪ್ರಾಬ್ಲಮ್ಸನ್ನು ಕೇಳುವಂಥದ್ದು, ಕಾಂಬಿನೇಷನ್ ಆಫ್ ಸಾಲಿಡ್ಸನ್ನು ಕೊಟ್ಟು ಅದಕ್ಕೆ ರಿಲೇಟೆಡ್ ಆಗಿ ಸರ್ಫೇಸ್ ಏರಿಯಾ ಅಥವಾ ವಾಲ್ಯೂಮ್ ಫೈಂಡ್ ಮಾಡಲಿಕ್ಕೆ ಕೇಳ್ತಾರೆ. ಸೊ ಒಂದೇ ವಿಡಿಯೋದಲ್ಲಿ ಇಡೀ ಚಾಪ್ಟರ್ನ ಇಂಟ್ರೊಡಕ್ಷನನ್ನು ಕವರ್ ಮಾಡಿದ್ದೇನೆ. ಸೊ ಚೆಕ್ಔಟ್ ದಿ ಇಂಟ್ರೊಡಕ್ಷನ್ ವಿಡಿಯೋ. ಅದ್ರ ಜೊತೆಗೆ ಎಕ್ಸಸೈಸ್ 12.1ನ ಕ್ವೆಶನ್ ನಂಬರ್ 1, 2, 3, 4 ಈಗಾಗಲೇ ಸಾಲ್ವ್ ಮಾಡಿ ಆಗಿದೆ. ಈ ಎರಡೂ ವಿಡಿಯೋ ಕೂಡ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸಿನ ಪ್ಲೇಲಿಸ್ಟ್ನಲ್ಲಿ ಅವೈಲೇಬಲ್ ಇದೆ. ಈ ಚಾಪ್ಟರ್ನ ಯಾವುದೇ ವಿಡಿಯೋವನ್ನು ಚೆಕ್ ಮಾಡಲಿಕ್ಕೆ ಬೇಕಿದ್ದ ಪ್ಲೇಲಿಸ್ಟ್ ಲಿಂಕನ್ನು ಇದೇ ವಿಡಿಯೋದ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೇವೆ. ಸೊ ಪ್ಲೀಸ್ ಡೂ ಚೆಕ್ಔಟ್ ದ ಇಂಟ್ರೊಡಕ್ಷನ್ ವಿಡಿಯೋ. ಹಾಗೆ ಎಕ್ಸಸೈಸ್ 12.1ನ ಫಸ್ಟ್ ಪಾರ್ಟ್ ಅಲ್ಲಿ ಕ್ವೆಶನ್ ನಂಬರ್ 1, 2, 3 ಹಾಗೆ ಕ್ವೆಶನ್ ನಂಬರ್ನ 4ನ ಸೊಲ್ಯೂಷನ್ ಅವೈಲೇಬಲ್ ಇದೆ. ಈ ವಿಡಿಯೋದಲ್ಲಿ ನಾವು ಕ್ವೆಶನ್ ನಂಬರ್ 5ಇಂದ ಕ್ವೆಶನ್ಸನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೋದು ಅಂತ ಹೇಳಿ ಡಿಸ್ಕಸ್ ಮಾಡ್ತಾ ಹೋಗುವ. ಕ್ವೆಶನ್ ನಂಬರ್ 5. A hemispherical depression is cut out from one face of cubical wooden block such that the diameter L of the hemisphere is equal to the edge of the cube. Determine the surface area of the remaining solid. ಸೊ ಕ್ವೆಶನನ್ನು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದರೆ, ಒಂದು ಕ್ಯೂಬಿಕಲ್ ವುಡನ್ ಬ್ಲಾಕ್ ಇದೆ. ಓಕೆ, ಕ್ಯೂಬಿಕಲ್ ವುಡನ್ ಬ್ಲಾಕ್ ಇರುವಂಥದ್ದು. ಆ ಕ್ಯೂಬಿಕಲ್ ವುಡನ್ ಬ್ಲಾಕಿನ ಒಂದು ಫೇಸಲ್ಲಿ, ಫ್ರಮ್ ದಿ ಒನ್ ಫೇಸ್ ಆಫ್ ಕ್ಯೂಬಿಕಲ್ ವುಡನ್ ಬ್ಲಾಕ್ ಆ ಹೆಮಿಸ್ಪೆರಿಕಲ್ ಡಿಪ್ರೆಷನ್ ಇಸ್ ಕಟ್ಔಟ್. ಅದರ ಒಂದು ಫೇಸಿಂದ, ಸೇ ಫೇಸ್ ಆಫ್ ಅ ಕ್ಯೂಬ್ ಈಸ್ ಅ ಸ್ಕ್ವೇರ್. ಓಕೆ, ಸ್ಕ್ವೇರ್ ಅಂತ ಹೇಳಿ ನಮಗೆ ಗೊತ್ತಿದೆ. ಸ್ಕ್ವೇರ್ ಶೇಪಿಂದ ಹೆಮಿಸ್ಪೆರಿಕಲ್ ಇದರಲ್ಲಿ ಡಿಪ್ರೆಷನನ್ನು ಕಟ್ ಮಾಡಿರುವಂಥದ್ದು. ಹೆಮಿಸ್ಪಿಯರ್ ಪಾರ್ಟನ್ನು ಒಂದು ಫೇಸಿಂದ ಕಟ್ ಮಾಡಿದ್ದಾರೆ ಅಂದರೆ ಈ ರೀತಿ. ಓಕೆ, ಐ ವಿಲ್ ಡ್ರಾ ದಿ 3D ಶೇಪ್. ಓಕೆ, ಈ ರೀತಿಯಾಗಿ ಇಲ್ಲಿ ಕ್ಯೂಬಿಕಲ್ ಬಾಕ್ಸಿಂದ ಈ ಹೆಮಿಸ್ಪೆರಿಕಲ್ ಪಾರ್ಟನ್ನು ಒಂದು ಫೇಸಿಂದ ಕಟ್ ಮಾಡಿ ತೆಗೆದಿದ್ದಾರೆ. ಇರುವ 6 ಫೇಸಸ್ಸಲ್ಲಿ ಒಂದು ಫೇಸಿಂದ ಹೆಮಿಸ್ಪೆರಿಕಲ್ ಪಾರ್ಟನ್ನು ಕಟ್ ಮಾಡಿ ತೆಗೆದಿರುವಂಥದ್ದು. ಅಲ್ಲಿ ಡಯಾಮೀಟರ್ ಆಫ್ ದಿ ಹೆಮಿಸ್ಪಿಯರ್ ಇಸ್ ಈಕ್ವಲ್ ಟು ಎಡ್ಜ್ ಆಫ್ ದಿ ಕ್ಯೂಬ್ ಅಂತ ಹೇಳಿ ಕೊಟ್ಟಿದ್ದಾರೆ. ಕ್ಯೂಬಿನ ಎಡ್ಜ್ ಹಾಗೆ ಡಯಾಮೀಟರ್ ಆಫ್ ದಿ ಹೆಮಿಸ್ಪಿಯರ್ ಇಟ್ ಈಸ್ ಎಲ್. ಓಕೆ, ಡಯಾಮೀಟರ್ ಕೊಟ್ಟಿದ್ದಾರೆ ಅಂತ ಹೇಳಿದರೆ ನಾವು ರೇಡಿಯಸನ್ನು ಫೈಂಡ್ ಮಾಡ್ಕೊಳ್ಬೋದು. ಸೊ ಲೆಟ್ ಅಸ್ ರೈಟ್ ಎಡ್ಜ್ ಆಫ್ ದಿ ಕ್ಯೂಬ್, ಎಡ್ಜ್ ಆಫ್ ದಿ ಕ್ಯೂಬ್ ಆ್ಯಂಡ್ ಡಯಾಮೀಟರ್ ಆಫ್ ಯಾವುದರ ಡಯಾಮೀಟರ್ ಆಫ್ ಹೆಮಿಸ್ಪಿಯರ್ ಆ್ಯಂಡ್ ಡಯಾಮೀಟರ್ ಆಫ್ ಹೆಮಿಸ್ಪಿಯರ್ ಎಷ್ಟಂತೆ, ದಟ್ ಇಸ್ ಈಕ್ವಲ್ ಟು ಎಲ್. ಡಯಾಮೀಟರ್ ಕೊಟ್ಟಿದ್ದಾರೆ, ಸೊ ವಿ ಕ್ಯಾನ್ ಫೈಂಡ್ ದಿ ರೇಡಿಯಸ್ ಆಫ್ ಹೆಮಿಸ್ಪಿಯರ್. ಸೊ ದೇರ್ ಫೋರ್ ರೇಡಿಯಸ್ ಆಫ್ ಹೆಮಿಸ್ಪಿಯರ್ ಎಷ್ಟು? ಈಗ ರೇಡಿಯಸ್ ಆಫ್ ಹೆಮಿಸ್ಪಿಯರ್ ಡಯಾಮೀಟರ್ ಈಸ್ ಎಲ್ ಆದರೆ ಆರ್ ಇಸ್ ಈಕ್ವಲ್ ಟು D/2 ಅಂದರೆ L/2. ರೇಡಿಯಸ್ ಆಫ್ ದಿ ಹೆಮಿಸ್ಪಿಯರ್ ಇಸ್ L/2. ನಾವು ಫೈಂಡ್ ಮಾಡಬೇಕಾಗಿರುವಂಥದ್ದೇನು? ಸರ್ಫೇಸ್ ಏರಿಯಾ ಆಫ್ ದಿ ರಿಮೈನಿಂಗ್ ಸಾಲಿಡ್. ಸೊ ದೇರ್ ಫೋರ್ the surface area of the remaining solid. Surface area of the remaining solid. ಈ ಕ್ವೆಶನಲ್ಲಿ ನಾವು ಈಗ ವುಡನ್ ಬಾಕ್ಸಿನ 6 ಫೇಸಸ್ಸಲ್ಲಿ ಒಂದು ಫೇಸಿಂದ ಒಂದು ಹೆಮಿಸ್ಪಿಯರಲ್ ಪಾರ್ಟನ್ನು ಕಟ್ ಮಾಡಿ ತೆಗೆದಿದ್ದೇವೆ. ಉಳಿದಂತಹ ಸಾಲಿಡ್ನಲ್ಲಿ ಇರುವಂತಹ ಸರ್ಫೇಸ್ ಏರಿಯಾವನ್ನು ಫೈಂಡ್ ಮಾಡಿ ಅಂತ ಹೇಳಿ ನಮಗೆ ಕೇಳಿರುವಂಥದ್ದು. ಸೊ ವಿಜುವಲೈಸ್ ಮಾಡ್ಕೊಳ್ಳಿ, ಒಂದು ಕ್ಯೂಬಿಕಲ್ ಬಾಕ್ಸ್ ಇದೆ, ಅದರ ಒಂದು ಫೇಸಿಂದ ಹೆಮಿಸ್ಪಿಯರಲ್ ಪಾರ್ಟನ್ನು ಕಟ್ ಮಾಡಿ ತೆಗೆದಿದ್ದಾರೆ. ಇಲ್ಲಿ ಸರ್ಫೇಸ್ ಏರಿಯಾ ಅಂತ ಹೇಳಿದರೆ ನೀವೇನು ಇಮ್ಯಾಜಿನ್ ಮಾಡಿ ಅಂತ ಹೇಳಿದರೆ ಜಸ್ಟ್ ಪೇಂಟಿಂಗ್ ಮಾಡಬೇಕು. ನೀವೀಗ ಅಲ್ಲಿರುವಂತಹ ಸಾಲಿಡನ್ನು ಪೇಂಟ್ ಮಾಡಬೇಕು.
ಸೊ ಯಾವೆಲ್ಲ ಪಾರ್ಟ್ ಬರ್ತದೆ ಪೇಂಟ್ ಮಾಡಲಿಕ್ಕೆ ಅಂತ ಹೇಳಿದರೆ ಜಸ್ಟ್ ವಿಜುವಲೈಸ್ ಮಾಡಿ. ಒಂದು ಬಾಕ್ಸ್ ಇದೆ, ಆ ಬಾಕ್ಸಿನ ಮೇಲ್ಗಡೆ ಪಾರ್ಟಲ್ಲಿ ಒಂದು ಹೆಮಿಸ್ಪಿಯರಲ್ ಪಾರ್ಟನ್ನು ಕಟ್ ಮಾಡಿ ತೆಗೆದಿದ್ದಾರೆ. ಪೇಂಟ್ ಮಾಡಬೇಕು ಅಂತ ಹೇಳುವಾಗ ಆ ಇಡೀ ಬಾಕ್ಸಿನ ಉಳಿದ 5 ಫೇಸಸ್ಸನ್ನು ಕೂಡ ನಾವು ಪೇಂಟ್ ಮಾಡಬೇಕು. ಹಾಗೆ ಮೇಲಿನ ಫೇಸಲ್ಲಿ ಹೆಮಿಸ್ಪಿಯರ್ ಪಾರ್ಟ್ ಕಟ್ ಮಾಡಿದ್ದಾರೆ ಅಂತ ಹೇಳಿದರೆ ಆ ಹೆಮಿಸ್ಪಿಯರ್ ಪಾರ್ಟನ್ನು ಕೂಡ ನಾವು ಪೇಂಟ್ ಮಾಡಬೇಕು ಅಲ್ವಾ. ಸೊ ಇಲ್ಲಿ ಈ ಫೇಸ್, ಓಕೆ, ಬಾಟಮ್ ಫೇಸ್ ಇದು ಫುಲ್ ಪೇಂಟ್ ಮಾಡಬೇಕು. ಜೊತೆಗೆ ಈ ಸೈಡ್ ಫುಲ್ ಸೈಡ್, ಹಾಗೆ ಇಲ್ಲಿ ಸೈಡ್, ಓಕೆ, ಆಲ್ ದಿ 5 ಸೈಡ್ಸನ್ನು ನಾವು ಪೇಂಟ್ ಮಾಡಬೇಕು. ಓಕೆ, 5 ಫೇಸಸ್ಸನ್ನು ಪೇಂಟ್ ಮಾಡಬೇಕು. ಅದರ ಜೊತೆಗೆ ಇಲ್ಲಿ ಈ ಪಾರ್ಟ್, ಓಕೆ, ಇಲ್ಲಿರುವಂತಹ ಹೆಮಿಸ್ಪಿಯರಿನ ಪಾರ್ಟ್ ಏನಿದೆ ಒಳಗೆ ಅದನ್ನು ನಾವು ಪೇಂಟ್ ಮಾಡಬೇಕು. ಒಳಗಿನ ಪಾರ್ಟನ್ನು ಪೇಂಟ್ ಮಾಡಬೇಕು. ಅದಲ್ಲದೆ ಅಪ್ಪರ್ ಫೇಸ್, ಮೇಲಿನ ಪಾರ್ಟ್ ಕನ್ಸಿಡರ್ ಮಾಡಿದರೆ ಈ ಸ್ಕ್ವೇರ್ ಶೇಪ್ಡ್ ಫೇಸ್ ಏನಿದೆ ಅದರಲ್ಲಿ ಹೆಮಿಸ್ಪಿಯರನ್ನು ನಾವು ಕಟ್ ಮಾಡಿದ ಕಾರಣ ಇಲ್ಲಿ ಉಳಿದಿರುವಂತಹ ಭಾಗ ಏನಿದೆ ಇದು ಈ 4 ಕಾರ್ನರ್ಸಲ್ಲಿ ಇದನ್ನು ಕೂಡ ನಾವು ಪೇಂಟ್ ಮಾಡಬೇಕು. ಹಾಗಿದ್ರೆ ಇಲ್ಲಿ ಸರ್ಫೇಸ್ ಏರಿಯಾವನ್ನು ಕನ್ಸಿಡರ್ ಮಾಡುವಾಗ ನಾವು ಯಾವುದೆಲ್ಲ ಕನ್ಸಿಡರ್ ಮಾಡಬೇಕು? ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದಿ ಕ್ಯೂಬ್, ಆ ಕ್ಯೂಬಿಕಲ್ ಬಾಕ್ಸಿನ ಟೋಟಲ್ ಸರ್ಫೇಸ್ ಏರಿಯಾ, ಅದರ ಜೊತೆಗೆ ಇಲ್ಲಿರುವಂತಹ ಹೆಮಿಸ್ಪಿಯರ್ನ ಕರ್ವ್ಡ್ ಸರ್ಫೇಸ್ ಏರಿಯಾ. ಓಕೆ, ಕರ್ವ್ಡ್ ಸರ್ಫೇಸ್ ಏರಿಯಾದಲ್ಲಿ ಈ ಟಾಪ್ ಲೇಯರ್ನ ಸರ್ಕ್ಯುಲರ್ ಪಾರ್ಟನ್ನು ನಾವು ಬಿಟ್ಟಿದ್ದೇವೆ ಅಲ್ವಾ. ಕ್ಯೂಬಿಕಲ್ ಬಾಕ್ಸ್, ಕ್ಯೂಬಿನ ಟೋಟಲ್ ಸರ್ಫೇಸ್ ಏರಿಯಾ, ಅದರ ಜೊತೆಗೆ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ದಿ ಹೆಮಿಸ್ಪಿಯರ್, ಅದರಿಂದ ಸಬ್ಟ್ರಾಕ್ಟ್ ಮಾಡಬೇಕಾದೇನು ನಾವು? ಏರಿಯಾ ಆಫ್ ದಿ ಸರ್ಕಲ್. ಓಕೆ, ಏರಿಯಾ ಆಫ್ ದಿ ಸರ್ಕಲನ್ನು ಸಬ್ಟ್ರಾಕ್ಟ್ ಮಾಡಿದರೆ ನಮಗೆ ರಿಮೈನಿಂಗ್ ಸಾಲಿಡಿನ ಸರ್ಫೇಸ್ ಏರಿಯಾ ಸಿಗ್ತದೆ. ಲೆಟ್ ಅಸ್ ಕಂಪ್ಲೀಟ್ ದಿ ಫಾರ್ಮುಲಾ. ಸೊ ಸರ್ಫೇಸ್ ಏರಿಯಾ ಆಫ್ ದಿ ರಿಮೈನಿಂಗ್ ಸಾಲಿಡನ್ನು ಫೈಂಡ್ ಮಾಡಲಿಕ್ಕೆ ನಾವು ಫೈಂಡ್ ಮಾಡಬೇಕಾಗಿರುವಂಥದ್ದು TSA ಆಫ್ ಕ್ಯೂಬ್ ಪ್ಲಸ್ CSA ಆಫ್ ಹೆಮಿಸ್ಪಿಯರ್, ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಹೆಮಿಸ್ಪಿಯರ್. ಅದನ್ನು ನಾವು ಬಿಡಲಿಕ್ಕಿಲ್ಲ, ಕಟ್ ಮಾಡಿ ತೆಗೆದಿದ್ದೇವೆ ಅಂತ ಹೇಳಿದರೆ ಆ ಒಳಗಿನ ಅಷ್ಟು ಪಾರ್ಟ್ ಕರ್ವ್ಡ್ ಸರ್ಫೇಸ್ ಆಫ್ ದಿ ಹೆಮಿಸ್ಪಿಯರ್. ಓಕೆ, ಪೇಂಟ್ ಮಾಡೋದನ್ನು ವಿಜುವಲೈಸ್ ಮಾಡಿ ಆ ಬಾಕ್ಸನ್ನು ಹೇಗೆಲ್ಲ ಪೇಂಟ್ ಮಾಡ್ತೀರಿ ಅಂದರೆ ಯಾವುದನ್ನೆಲ್ಲ ಇನ್ಕ್ಲೂಡ್ ಮಾಡಬೇಕು ಅಂಥೇಳಿ. ಮೈನಸ್ ದ ಟಾಪ್ ಸರ್ಕ್ಯುಲರ್ ಪಾರ್ಟ್, ಮೇಲಿನ ಸರ್ಕ್ಯುಲರ್ ಪಾರ್ಟನ್ನು ನಾವು ಸಬ್ಟ್ರ್ಯಾಕ್ಟ್ ಮಾಡಬೇಕು. ಸೊ ಫಾರ್ಮುಲಾ ಬರೀರಿ. TSA ಆಫ್ ಕ್ಯೂಬ್ ಅಂದರೆ 6A² ಪ್ಲಸ್ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಹೆಮಿಸ್ಪಿಯರ್ ಅಂದರೆ 2πr² ಮೈನಸ್ ಟಾಪ್ ಸರ್ಕ್ಯುಲರ್ ಪಾರ್ಟ್ ಅಂದರೆ πr². ಓಕೆ, ಇಲ್ಲಿ πr², 2πr² ಇಂದ ಮೈನಸ್ ಮಾಡಿದರೆ ನಾವು 2x ಮೈನಸ್ ಎಕ್ಸ್ ಮಾಡಿದರೆ ಎಕ್ಸ್ ಅಂತ ಹೇಳಿ ಬರೀತೇವಲ್ಲ, ಹಾಗೆ ಇಲ್ಲಿ 2πr² ಮೈನಸ್ πr² ಅಂತ ಹೇಳಿದರೆ πr². ಓಕೆ, ಫಾರ್ಮುಲಾವನ್ನು ಸಿಂಪ್ಲಿಫೈ ಬರ್ಕೊಳ್ಳುವ. 6A² ಪ್ಲಸ್ πr². ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. 6 ಇಂಟು A², ಎ ಅಂತ ಹೇಳಿದರೆ ಸೈಡ್ ಆಫ್ ದಿ ಕ್ಯೂಬ್, ಇಲ್ಲಿ ಎಡ್ಜ್ ಆಫ್ ದಿ ಕ್ಯೂಬ್ ಮತ್ತು ಡಯಾಮೀಟರ್ ಆಫ್ ದಿ ಹೆಮಿಸ್ಪಿಯರ್ ಎಲ್ ಅಂತ ಹೇಳಿ ಕೊಟ್ಟಿದ್ದಾರೆ. ವ್ಯಾಲ್ಯೂ ಕೊಡಲಿಲ್ಲ, ಎಲ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ L² ಪ್ಲಸ್ ಪೈ ವ್ಯಾಲ್ಯೂವನ್ನು ಕ್ವೆಶನಲ್ಲಿ ನಮಗೆ ಕೊಡಲಿಲ್ಲ, ಸೊ ನಾವು 22/7 ಅಂತ ಹೇಳಿ ತಗೊಳ್ಬೇಕು, ಇಂಟು R². ಓಕೆ, ರೇಡಿಯಸನ್ನು ನಾವು ಫೈಂಡ್ ಮಾಡಿದ್ದೇವೆ. ರೇಡಿಯಸ್ ಈಸ್ L/2. ಸೊ R² ಅಂದರೆ L/2 ಇಂಟು L/2. ಸೊ L/2 ಇಂಟು L/2. ಸಿಂಪ್ಲಿಫಿಕೇಷನ್ ಮಾಡ್ಕೊಳ್ವಾ. 2 1s are 2 11s are 22. ಫರ್ದರ್ ಇಲ್ಲಿ 6L² we have 6L² plus 11/7 into 2 14L². ಸೊ ಈಗ L² ಅನ್ನು ಕಾಮನ್ ತೆಗೆದ್ರೆ we have 6 plus 11/14. ಫರ್ದರ್ ಸಿಂಪ್ಲಿಫಿಕೇಷನ್ ಮಾಡುವ. L² ಇಲ್ಲಿ LCM 1 ಮತ್ತು 14 ಇದು LCM is 14. ಸೊ ಇಲ್ಲಿ 14 into 84 plus 11 is equal to L² into 84 plus 11, 95 divided by 14. So ಇಲ್ಲಿ 6.78 L². So this is the answer. ಇಲ್ಲಿಗೆ ತಂದು ಸ್ಟಾಪ್ ಮಾಡ್ಬೋದು, ಅಥವಾ ನಿಮ್ಮ ಸಬ್ಸ್ಟಿಟ್ಯೂಷನ್ ಸ್ಟೇಜ್ ಏನಿದೆ ಇಲ್ಲಿಂದ ನಾವು ಹೇಗೆ ಮಾಡ್ಬೋದು? 6 ಇಂಟು A² ಅಂದರೆ L² ಪ್ಲಸ್ ಪೈ.
ಆರ್ ಸ್ಕ್ವೇರ್ ಅಂತ ಹೇಳಿದರೆ L/2 ಹೋಲ್ ಸ್ಕ್ವೇರ್. ಓಕೆ, ಸೊ ಇಲ್ಲಿ ಯಾವುದೇ ವ್ಯಾಲ್ಯೂವನ್ನು ನಮಗೆ ಕೊಟ್ಟಲಿಲ್ಲ, ಆದ ಕಾರಣ ಇಲ್ಲಿ 6L² ಪ್ಲಸ್, ಇಲ್ಲಿ ನೋಡಿ ಇದು ಸ್ಕ್ವೇರ್ ಬರಿಬೇಕು, L/2 ಸ್ಕ್ವೇರ್. ಓಕೆ, ಪ್ಲಸ್ ಪೈ L² ಸ್ಕ್ವೇರ್ ಅಂದರೆ 4. ಈಗ ಇಲ್ಲಿ ನಾವು L² ಕಾಮನ್ ತೆಗೆದ್ರೆ ಏನು ಬರಿಬೋದು ನಾವು, 6 ಪ್ಲಸ್ π/4. L² ಇಂಟು 6 ಪ್ಲಸ್ π/4. ಯೂನಿಟ್ ಈಸ್ ಸೆಂಟಿಮೀಟರ್ ಸ್ಕ್ವೇರ್. ಕೊಟ್ಟಿದ್ದಾರೆ ನಮಗೆ ಸೆಂಟಿಮೀಟರ್ ಅಂತ ಹೇಳಿ, ಇಲ್ಲ. ಸೊ ವಿ ಹ್ಯಾವ್ ಟು ರೈಟ್ ಸ್ಕ್ವೇರ್ ಯೂನಿಟ್ಸ್. ಸೊ ಯೂನಿಟ್ ಏನು, ಸ್ಕ್ವೇರ್ ಯೂನಿಟ್ಸ್. ಹೀಗೆ ಬರೆದು ಆನ್ಸರನ್ನು ಪ್ರೆಸೆಂಟ್ ಮಾಡ್ಬೋದು, ಇಲ್ಲಿಗೆ ಸ್ಟಾಪ್ ಮಾಡ್ಬೋದು, ಅಥವಾ ನೀವು ಇಲ್ಲಿ 6.78 L² ಸ್ಕ್ವೇರ್ ಯೂನಿಟ್ಸ್. ಈ ರೀತಿಯಾಗಿ ಯು ಕ್ಯಾನ್ ಆನ್ಸರ್ ದಿ 5th ಕ್ವೆಶನ್. ನೆಕ್ಸ್ಟ್ ಕ್ವೆಶನನ್ನು ಹೇಗೆ ಆನ್ಸರ್ ಮಾಡೋದು ಅಂತ ಹೇಳಿ ಚೆಕ್ ಮಾಡುವ. A medicine capsule is in the shape of a cylinder with 2 hemispheres stuck to each of its end. Okay, as shown in the figure. The length of the entire capsule is 14 millimeter and the diameter of the capsule is 5 millimeter. Find its surface area. So ಇಲ್ಲಿ ಒಂದು ಮೆಡಿಸಿನ್ ಕ್ಯಾಪ್ಸೂಲ್ ಶೇಪ್ ಈಗಾಗಲೇ ನೀವು ನೋಡಿದಿರಿ ಅಲ್ಲ, ನಾವು ಕ್ಯಾಪ್ಸೂಲ್ ಟೈಪ್ ಟ್ಯಾಬ್ಲೆಟನ್ನು ತಗೊಳ್ತೇವೆ. ಓಕೆ, ಅದು ಇಟ್ ಈಸ್ ಇನ್ ದಿ ಶೇಪ್ ಆಫ್ ದಿ ಸಿಲಿಂಡರ್ ವಿತ್ 2 hemisphere stuck to each of its end. ಫಿಗರನ್ನು ನೋಡುವ. ಸೊ ಹಿಯರ್ ವಿ ಹ್ಯಾವ್ ಅ ಹೆಮಿಸ್ಪಿಯರ್ ಪಾರ್ಟ್, ಸಿಲಿಂಡರ್ ಪಾರ್ಟ್. ಈ ಸಿಲಿಂಡ್ರಿಕಲ್ ಪಾರ್ಟ್ಗೆ 2 ಹೆಮಿಸ್ಪಿಯರಲ್ ಪಾರ್ಟ್ ಸ್ಟಕ್ ಆಗಿರುವಂಥದ್ದು. ಸೊ ವಿ ಕ್ಯಾನ್ ಸಿ ಹೌ ದಿಸ್ ಕ್ಯಾಪ್ಸೂಲ್ ಲುಕ್ಸ್. ಸಿ ಇಲ್ಲಿ ಇದು ಸಿಲಿಂಡ್ರಿಕಲ್ ಪಾರ್ಟಿಗೆ ಒಂದು ಕ್ಯಾಪ್ಸೂಲ್ ಅಟ್ಯಾಚ್ ಆಗಿದೆ, ಹಾಗೆ ಇನ್ನೊಂದು ಕ್ಯಾಪ್ಸೂಲ್ ಕೂಡ ಸಿಲಿಂಡ್ರಿಕಲ್ ಪಾರ್ಟ್ಗೆ ಅಟ್ಯಾಚ್ ಆಗಿರುವಂಥದ್ದು. ಈ ರೀತಿಯಾಗಿ ಒಂದು ಕ್ಯಾಪ್ಸೂಲ್ ಇದೆ. ಓಕೆ, ಅಲ್ಲಿ ಏನು ಹೇಳಿದ್ದಾರೆ, ಲೆಂತ್ ಆಫ್ ದಿ ಎಂಟೈರ್ ಕ್ಯಾಪ್ಸೂಲ್, ಇಡೀ ಕ್ಯಾಪ್ಸೂಲ್ನ ಲೆಂತ್ 14 millimeter ಅಂತೆ, ಅಂದರೆ ಇಲ್ಲಿಂದ ಈ ತುದಿಯವರೆಗೆ. ಓಕೆ, ಸೊ ಆ ಎಡ್ಜಿಂದ ಈ ಎಡ್ಜ್ವರೆಗೆ 14 millimeter ಇಸ್ ಇಟ್ಸ್ ಲೆಂತ್. ಡಯಾಮೀಟರ್ ಆಫ್ ದಿ ಕ್ಯಾಪ್ಸೂಲ್ ಇಸ್ 5 millimeter. ಡಯಾಮೀಟರ್ ಅಂತ ಹೇಳಿದರೆ ಈ ಲೆಂತ್, ದಿಸ್ ಈಸ್ 5 millimeter. ಈಗ ನಾವು ಟೋಟಲ್ ಸರ್ಫೇಸ್ ಏರಿಯಾವನ್ನು ಫೈಂಡ್ ಮಾಡಬೇಕು. ಸರ್ಫೇಸ್ ಏರಿಯಾ ಅಂತ ಹೇಳಿದರೆ ಈ ಕ್ಯಾಪ್ಸೂಲನ್ನು ಪೇಂಟ್ ಮಾಡಲಿಕ್ಕೆ ಅಥವಾ ಒಂದು ಕವರ್ ಮಾಡಬೇಕು ಅಂತಿದ್ರೆ ಹೇಗೆ ಕವರ್ ಮಾಡಬೇಕು ಅಂತ ಹೇಳಿ. ಸೊ ಇಲ್ಲಿ ಸಿಲಿಂಡರಿನ ಕರ್ವ್ಡ್ ಸರ್ಫೇಸ್ ಏರಿಯಾ. ಓಕೆ, ಇದಿಷ್ಟು ಪಾರ್ಟ್ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ದಿ ಸಿಲಿಂಡರ್, ಹಾಗೆ ಈ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ದಿ ಹೆಮಿಸ್ಪಿಯರ್. 2 ಹೆಮಿಸ್ಪಿಯರ್ ಇರುವ ಕಾರಣ 2 ಇಂಟು ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಹೆಮಿಸ್ಪಿಯರ್ ಅಂತ ಮಾಡಿದರೆ ನಾವು ಆ ಕ್ಯಾಪ್ಸೂಲನ್ನು ಟೋಟಲ್ ಸರ್ಫೇಸ್ ಏರಿಯಾವನ್ನು ಫೈಂಡ್ ಮಾಡ್ಬೋದು. ಸೊ ಟೋಟಲ್ ಸರ್ಫೇಸ್ ಏರಿಯಾವನ್ನು ಫೈಂಡ್ ಮಾಡಲಿಕ್ಕೆ ನಾವೇನು ತೊಗೊಳ್ಬೇಕೀಗ, CSA ಆಫ್ ಸಿಲಿಂಡರ್ ಪ್ಲಸ್ 2 ಇಂಟು CSA ಆಫ್ ಹೆಮಿಸ್ಪಿಯರ್. ಸೊ ಇಲ್ಲಿ ಕೊಟ್ಟಿರುವಂಥದ್ದೇನು, ಲೆಂತ್ ಆಫ್ ದಿ ಕ್ಯಾಪ್ಸೂಲ್ ಹಾಗೆ ಡಯಾಮೀಟರನ್ನು ಕೊಟ್ಟಿದ್ದಾರೆ. ಅದರಿಂದ ನಾವು ಸಿಲಿಂಡರಿನ ಹೈಟ್ ಹಾಗೆ ಹೆಮಿಸ್ಪಿಯರ್ನ ರೇಡಿಯಸನ್ನು ಬರ್ಕೊಳ್ಬೇಕು. ಓಕೆ, ಹೈಟ್ ಆಫ್ ದಿ ಸಿಲಿಂಡರ್, ಹೈಟ್ ಆಫ್ ದಿ ಸಿಲಿಂಡರ್ ಹೇಗೆ ಫೈಂಡ್ ಮಾಡುವಂಥದ್ದು, ಸಿಲಿಂಡರ್ನ ಹೈಟ್ ಫೈಂಡ್ ಮಾಡಲಿಕ್ಕೆ ಇಲ್ಲಿ ನೋಡಿ ನಮಗೆ ಬೇಕಾಗಿರುವಂಥದ್ದು ಇದು ಲೆಂತ್. ಓಕೆ, ದಿಸ್ ಈಸ್ ದಿ ಲೆಂತ್ ಆಫ್ ದಿ ಸಿಲಿಂಡರ್. ನಮಗೆ ಬೇಕಾಗಿರುವಂಥದ್ದು ಟೋಟಲ್ 14 millimeter ಅಂತ ಹೇಳಿ ಕೊಟ್ಟಿದ್ದಾರೆ. ಇದು 5 millimeter, ಏನದು ಡಯಾಮೀಟರ್. ಓಕೆ, 5/2, ಹಾಗೆ ಇಲ್ಲಿ 5/2. ಓಕೆ, ಸರಿಯಲ್ಲ, ಅಂದರೆ 2.5 centimeter. ಈಗ ಹೈಟ್ ಆಫ್ ದಿ ಸಿಲಿಂಡರ್ಗೆ ನಮಗೆ ರೇಡಿಯಸ್ ಆಫ್ ದಿ ಏನು ಬೇಕು, ಹೆಮಿಸ್ಪಿಯರ್ ಬೇಕು. ರೇಡಿಯಸ್ ಆಫ್ ದಿ ಹೆಮಿಸ್ಪಿಯರ್ ಹಾಗೆ ರೇಡಿಯಸ್ ಆಫ್ ದಿ ಸಿಲಿಂಡರ್ ಸೇಮ್, ದಟ್ ಈಸ್ 2.5 centimeter. ಸೊ ಮೊದಲಿಗೆ ಇಲ್ಲಿ ನಾವು ರೇಡಿಯಸ್ ಆಫ್ ದಿ ಸಿಲಿಂಡರನ್ನು ಬರ್ಕೊಳ್ಳುವ, ಆಮೇಲೆ ಹೈಟನ್ನು ಬರೆಯುವ. ರೇಡಿಯಸ್ ಆಫ್ ದಿ ಸಿಲಿಂಡರ್ ಆ್ಯಂಡ್ ಹೆಮಿಸ್ಪಿಯರ್. ಡಯಾಮೀಟರ್ ಕೊಟ್ಟಿದ್ದಾರೆ. ಸೊ ರೇಡಿಯಸ್ ಫೈಂಡ್ ಮಾಡಲಿಕ್ಕೆ ನಾವೇನು ಮಾಡಬೇಕು, R ಇಸ್ ಈಕ್ವಲ್ ಟು D/2. ಡಯಾಮೀಟರ್ ಅಂದರೆ 5 millimeter ಅಂತೆ, 5/2 ದಟ್ ಇಸ್ ಈಕ್ವಲ್ ಟು 2.5 millimeter. ಈಗ ರೇಡಿಯಸ್ 2.5 millimeter. ಸೊ ಇದು 2.5, ಇದು 2.5. ಹೈಟ್ ಆಫ್ ದಿ ಸಿಲಿಂಡರ್, ಹೈಟ್ ಆಫ್ ದ ಸಿಲಿಂಡರ್ H ಹೇಗೆ ಫೈಂಡ್ ಮಾಡ್ತೀರಿ, 14 minus 2.5 ಪ್ಲಸ್ 2.5. ಯಾಕೆ 2.5 2 ಸಲ ಬರದೆ ಅಂತ ಹೇಳಿದರೆ, ಆ ಸಿಲಿಂಡರ್ನ ಆಚೆ ಎಂಡಲ್ಲೂ ಹೆಮಿಸ್ಪಿಯರ್ ಇದೆ, ಈಚೆ ಎಂಡಲ್ಲೂ ಹೆಮಿಸ್ಪಿಯರ್ ಇದೆ. ಸೊ 14 minus 2.5 ಪ್ಲಸ್ 2.5 ಅಂದರೆ 5 millimeter.
14 minus 5 ಅಂತ ಹೇಳಿದರೆ 9 millimeter is the height of the cylinder. ಈಗ surface area. Therefore, surface area of the capsule. Surface area of the capsule. Easy. ಯಾಕೆ ಅಂತ ಹೇಳಿದರೆ ಕರ್ವ್ಡ್ ಸರ್ಫೇಸ್ ಏರಿಯಾಗಳನ್ನು ನಾವು ಆ್ಯಡ್ ಮಾಡಿಕೊಂಡ್ರೆ ಆಯಿತು. CSA ಆಫ್ ಸಿಲಿಂಡರ್ ಪ್ಲಸ್ 2 into CSA ಆಫ್ ಹೆಮಿಸ್ಪಿಯರ್. ಯಾಕೆ ಅಂತ ಹೇಳಿದರೆ 2 ಹೆಮಿಸ್ಪಿಯರ್ ಇದೆ, ಹಾಗಾಗಿ 2 into CSA ಆಫ್ ಹೆಮಿಸ್ಪಿಯರ್ ಅಂತ ಹೇಳಿ ಬರುತ್ತೆ. CSA ಆಫ್ ಸಿಲಿಂಡರ್ ಫಾರ್ಮುಲಾವನ್ನು ಬರೀರಿ. ಇಟ್ ಈಸ್ 2 pi RH ಪ್ಲಸ್ 2 into CSA ಆಫ್ ಹೆಮಿಸ್ಪಿಯರ್ ಅಂದರೆ 2 pi R ಸ್ಕ್ವೇರ್. 2 pi R ಅನ್ನು ಕಾಮನ್ ತೆಗಿವ. ಸೊ 2 pi R ಅನ್ನು ಕಾಮನ್ ತಗೊಂಡ್ರೆ ವಿ ಹ್ಯಾವ್ H ಪ್ಲಸ್ ಇಲ್ಲಿ 2 2 2 ಇರುವ ಕಾರಣ ಇನ್ನೊಂದು 2 ಇದೆ, ಮತ್ತೊಂದು R ಉಳಿತು. ಓಕೆ, ಈಗ ಸಬ್ಸ್ಟಿಟ್ಯೂಷನ್ 2 into ಪೈ ಅಂತ ಹೇಳಿದರೆ 3.14 ಅಂತ ಹೇಳಿ ನಮಗೆ ಕ್ವೆಶನಲ್ಲಿ ಕೊಟ್ಟಿಲ್ಲ. ಸೊ 2 into 22/7. R ಅಂದರೆ 5/2. ಓಕೆ, 2.5 ಅನ್ನು 5/2 ಅಂತಲೇ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡೆ. ಇಂಟು ಹೈಟ್ ಆಫ್ ದಿ ಸಿಲಿಂಡರ್. ಓಕೆ, ಹೆಚ್ ಅಂದರೆ ಹೈಟ್ ಆಫ್ ದಿ ಸಿಲಿಂಡರ್, ದಟ್ ಈಸ್ 9 millimeter ಪ್ಲಸ್ 2 into ರೇಡಿಯಸ್ ಆಫ್ ದಿ ಹೆಮಿಸ್ಪಿಯರ್. ಸೊ ರೇಡಿಯಸ್ ಅಂತ ಹೇಳಿದರೆ 5/2, ದಟ್ ಈಸ್ 2.5. ಈಗ ಸಿಂಪ್ಲಿಫಿಕೇಶನ್ ಪಾರ್ಟ್. ಇಲ್ಲಿ 2 1s are 2 1s are ಕ್ಯಾನ್ಸಲ್ ಆಯಿತು. ಹಾಗೆ ಬ್ರ್ಯಾಕೆಟ್ನ ಒಳಗೆ ಕೂಡ 2 1s are 2 1s are ಕ್ಯಾನ್ಸಲ್ ಆಯಿತು. ದಿಸ್ ಇಸ್ ಈಕ್ವಲ್ ಟು ಇಲ್ಲಿ ನಮಗೆ ಉಳಿದಿರುವಂಥದ್ದು 22 into 5 ಅಂದರೆ 110 ಡಿವೈಡ್ ಬೈ 7. ಹಾಗೆ ಬ್ರ್ಯಾಕೆಟ್ನ ಒಳಗಡೆ 9 plus 5 ಅಂದರೆ 14. ಫರ್ದರ್ ಸಿಂಪ್ಲಿಫಿಕೇಶನ್ 7 1s are 7 2s are 14. ಈಗ ನಾವು 110 ಮತ್ತು 2 ಮಲ್ಟಿಪ್ಲೈ ಮಾಡ್ಕೊಳ್ಬೇಕು. 0 ಹಾಗೆ ಬರೀರಿ. 2 into 11 is 22. ಸೊ 220 ಯೂನಿಟ್ ಮಿಲಿಮೀಟರಲ್ಲಿದೆ, ಹಾಗಾಗಿ ಇಲ್ಲಿ ಮಿಲಿಮೀಟರ್ ಸ್ಕ್ವೇರ್. ಸೊ ಇಲ್ಲಿ ಸರ್ಫೇಸ್ ಏರಿಯಾ ಆಫ್ ದಿ ಕ್ಯಾಪ್ಸುಲನ್ನು ನಾವು ಫೈಂಡ್ ಮಾಡಿ ಆಯಿತು. ದಟ್ ಈಸ್ 220 millimeter ಸ್ಕ್ವೇರ್. ಈಗ 7th ಕ್ವೆಶನ್. ಎ ಟೆಂಟ್ ಇಸ್ ಇನ್ ದ ಶೇಪ್ ಆಫ್ ಅ ಸಿಲಿಂಡರ್ ಸರ್ಮೌಂಟೆಡ್ ಬೈ ಅ ಕೋನಿಕಲ್ ಟಾಪ್. ಒಂದು ಟೆಂಟ್ ಇದೆ, ಸಿಲಿಂಡ್ರಿಕಲ್ ಶೇಪಲ್ಲಿದ್ದು ಅದರ ಮೇಲೆ ಕೋನನ್ನು ಮೌಂಟ್ ಮಾಡಿದ ರೀತಿಯಲ್ಲಿರುವಂತಹ ಟೆಂಟ್. ಇಫ್ ದಿ ಹೈಟ್ ಆ್ಯಂಡ್ ದಿ ಡಯಾಮೀಟರ್ ಆಫ್ ದಿ ಸಿಲಿಂಡ್ರಿಕಲ್ ಪಾರ್ಟ್ ಆರ್ 2.1 meter ಆ್ಯಂಡ್ 4 meter ರೆಸ್ಪೆಕ್ಟಿವ್ಲಿ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ನಮಗೆ? ಹೈಟ್ ಆಫ್ ದಿ ಸಿಲಿಂಡರ್, ಡಯಾಮೀಟರ್ ಆಫ್ ದಿ ಸಿಲಿಂಡರ್. ಸೊ ಹೈಟ್ ಎಷ್ಟಂತೆ? ಹೈಟ್ ಇಸ್ 2.1 meter, ಡಯಾಮೀಟರ್ ಇಸ್ 4 meter ಅಂತೆ. ಆ್ಯಂಡ್ ಸ್ಲ್ಯಾಂಟ್ ಹೈಟ್ ಆಫ್ ದಿ ಟಾಪ್ ಇಸ್ 2.8 meter. ಟಾಪಿನ ಸ್ಲ್ಯಾಂಟ್ ಹೈಟ್ ಕೊಟ್ಟಿದ್ದಾರೆ 2.8 meter. ಫೈಂಡ್ ದಿ ಏರಿಯಾ ಆಫ್ ದಿ ಕ್ಯಾನ್ವಾಸ್ ಯೂಸ್ಡ್ ಫಾರ್ ಮೇಕಿಂಗ್ ದಿ ಟೆಂಟ್. ಆ ಟೆಂಟನ್ನು ಮಾಡಲಿಕ್ಕೆ ಬೇಕಾದಂತಹ ಕ್ಯಾನ್ವಾಸಿನ ಏರಿಯಾ ಎಷ್ಟು ಅಂತ ಹೇಳಿ ಕೇಳಿದ್ದಾರೆ. ಆಲ್ಸೋ ಫೈಂಡ್ ದ ಕಾಸ್ಟ್ ಆಫ್ ದಿ ಕ್ಯಾನ್ವಾಸ್ ಆಫ್ ದಿ ಟೆಂಟ್ ಎಟ್ ದಿ ರೇಟ್ ಆಫ್ ₹500 per meter square. 1 ಮೀಟರ್ ಸ್ಕ್ವೇರ್ಗೆ 500 ರೂಪಾಯಿ ಆದರೆ ಆ ಟೆಂಟನ್ನು ಮಾಡಲಿಕ್ಕೆ ಬೇಕಾಗುವಂತಹ ಕ್ಯಾನ್ವಾಸಿನ ರೇಟ್ ಎಷ್ಟು ಅಂತ ಹೇಳಿ ನಾವು ಫೈಂಡ್ ಮಾಡಬೇಕು. ಇಲ್ಲಿ ನೋಟ್ ಕೂಡ ಕೊಟ್ಟಿದ್ದಾರೆ. ಬೇಸ್ ಆಫ್ ದಿ ಟೆಂಟ್ ವಿಲ್ ನಾಟ್ ಬಿ ಕವರ್ಡ್ ವಿತ್ ದಿ ಕ್ಯಾನ್ವಾಸ್. ಕ್ಯಾನ್ವಾಸನ್ನು ನಾವು ಟೆಂಟಿನ ಬೇಸನ್ನು ಕವರ್ ಮಾಡಲಿಕ್ಕೆ ಯೂಸ್ ಮಾಡ್ತಿಲ್ಲ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಫಿಗರ್ಸ್ ನೋಡ್ಬೋದು. ಸಿಲಿಂಡ್ರಿಕಲ್ ಪಾರ್ಟ್ ಇದೆ, ಹಾಗೆ ಕೋನಿಕಲ್ ಪಾರ್ಟ್ ಇದೆ. ನಾವೀಗ ಟೆಂಟನ್ನು ಫಾರ್ಮ್ ಮಾಡುವ. ಸಿಲಿಂಡರ್ನ ಮೇಲೆ ಕೋನನ್ನು ಪ್ಲೇಸ್ ಮಾಡಿದ ರೀತಿಯಲ್ಲಿ ಇರುವಂತಹ ಟೆಂಟ್. ಓಕೆ, ಸೊ ದಿಸ್ ಈಸ್ ದಿ ಶೇಪ್ ಆಫ್ ದಿ ಟೆಂಟ್. ಈ ರೀತಿ ಟೆಂಟ್ ಇರುವಂಥದ್ದು. ಸಿಲಿಂಡರ್ ಇಸ್ ಸರ್ಮೌಂಟೆಡ್ ಬೈ ಅ ಕೋನ್. ಓಕೆ, ಏನೇನು ಕೊಟ್ಟಿದ್ದಾರೆ ನಮಗೆ ಕ್ವೆಶನಲ್ಲಿ ಅಂತ ಹೇಳಿದರೆ, ಹೈಟ್ ಆಫ್ ದಿ ಸಿಲಿಂಡ್ರಿಕಲ್ ಪಾರ್ಟ್ ಕೊಟ್ಟಿದ್ದಾರೆ. ಸಿಲಿಂಡರ್ನ ಹೈಟ್ ಓಕೆ 2.1 meter. ಹೈಟ್ ಆಫ್ ದಿ ಸಿಲಿಂಡರ್ ಇಸ್ ಗಿವನ್. ಹಾಗೆ ಡಯಾಮೀಟರ್ ಆಫ್ ದಿ ಸಿಲಿಂಡರ್ ಕೊಟ್ಟಿದ್ದಾರೆ. ಡಯಾಮೀಟರ್ ಓಕೆ, ದಿಸ್ ಫುಲ್ ಪಾರ್ಟ್ ಇಟ್ ಈಸ್ ದಿ ಡಯಾಮೀಟರ್. ಹಾಗೆ ಡಯಾಮೀಟರ್ ಆಫ್ ದಿ ಸಿಲಿಂಡರ್ ಅಂತ ಹೇಳಿದರೆ ಅಲ್ಲಿ ಕೋನಿನ ಡಯಾಮೀಟರ್ ಕೂಡ ಸೇಮ್ ಆಯಿತು. ಎಷ್ಟಂತೆ? ಅದು 4 meter. ಓಕೆ, ಸ್ಲ್ಯಾಂಟ್ ಹೈಟ್ ಆಫ್ ದಿ ಟಾಪ್ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಕೋನಿನ ಸ್ಲ್ಯಾಂಟ್ ಹೈಟ್ 2.8 meter. ಓಕೆ, ಈಗ ನಾವು ಏರಿಯಾ ಯೂಸ್ಡ್ ಕ್ಯಾನ್ವಾಸ್ನ ಏರಿಯಾ ಎಷ್ಟು, ಇಲ್ಲಿ ಯೂಸ್ ಮಾಡಿದ ಕ್ಯಾನ್ವಾಸ್ನ ಏರಿಯಾ ಎಷ್ಟು ಅಂತ ಹೇಳಿ ಕೇಳಿರುವಂಥದ್ದು. ಓಕೆ, ಸೊ ಇಲ್ಲಿ ನೋಡಿ, ಕ್ಯಾನ್ವಾಸನ್ನು ಕೆಳಗೆ ಕವರ್ ಮಾಡಲಿಕ್ಕೆ ಇಲ್ಲ ಅಂತ ಹೇಳಿ ಕೊಟ್ಟಿದ್ದಾರೆ. ಕ್ಯಾನ್ವಾಸ್ ಅನ್ನು ನಥಿಂಗ್ ಬಟ್ ವಿ ಹ್ಯಾವ್ ಟು ಫೈಂಡ್ ದಿ ಸರ್ಫೇಸ್ ಏರಿಯಾ. ಯಾವುದೆಲ್ಲ ಬೇಕು? ಇಲ್ಲಿ ಕೋನಿನ ಕರ್ವ್ಡ್ ಸರ್ಫೇಸ್ ಏರಿಯಾ ಬೇಕು, ಜೊತೆಗೆ ಸಿಲಿಂಡರ್ನ ಕರ್ವ್ಡ್ ಸರ್ಫೇಸ್ ಏರಿಯಾವನ್ನು ನಾವು ಫೈಂಡ್ ಮಾಡಿದರೆ
ಟೆಂಟಿಗೆ ಯೂಸ್ ಮಾಡಲಿಕ್ಕೆ ಬೇಕಾದಂತಹ ಕ್ಯಾನ್ವಾಸನ್ನು ನಾವು ಫೈಂಡ್ ಮಾಡಿದ ಹಾಗೆ. ಸೊ ಏನೇನು ಕೊಟ್ಟಿದ್ದಾರೆ ಅಂತ ಹೇಳಿ ಲಿಸ್ಟ್ ಮಾಡ್ಕೊಳ್ಳುವ. ಸ್ಲ್ಯಾಂಟ್ ಹೈಟ್ ಕೊಟ್ಟಿದ್ದಾರೆ, ಹೈಟ್ ಆಫ್ ದಿ ಸಿಲಿಂಡರ್ ಕೊಟ್ಟಿದ್ದಾರೆ. ಸೊ ಲೆಟ್ ಅಸ್ ರೈಟ್ ಹೈಟ್ ಆಫ್ ದಿ ಸಿಲಿಂಡರ್, ಹೈಟ್ ಆಫ್ ದಿ ಸಿಲಿಂಡರ್. ಎಷ್ಟಂತೆ ಸಿಲಿಂಡರ್ನ ಹೈಟ್? ದಟ್ ಈಸ್ 2.1 ಮೀಟರ್. ಹೈಟ್ ಆಫ್ ದಿ ಸಿಲಿಂಡರ್ ಇಸ್ 2.1 ಮೀಟರ್. ಹಾಗೆ ಡಯಾಮೀಟರ್ ಆಫ್ ದಿ ಸಿಲಿಂಡರ್ ಕೊಟ್ಟಿದ್ದಾರೆ, ದಟ್ ಈಸ್ ಸೇಮ್ ಆಸ್ ದಿ ಡಯಾಮೀಟರ್ ಆಫ್ ಕೋನ್. ಡಯಾಮೀಟರ್ ಆಫ್ ಸಿಲಿಂಡರ್ ಹಾಗೆ ಕೋನ್ ಅದೆರಡು ಸೇಮ್ 4 ಮೀಟರ್. ಡಯಾಮೀಟರ್ ಕೊಟ್ಟ ಕಾರಣ ನಾವು ರೇಡಿಯಸನ್ನು ಫೈಂಡ್ ಮಾಡ್ಬೋದು. ದರ್ಫೋರ್ ರೇಡಿಯಸ್ ಆಫ್ ಕೋನ್ and cylinder d by 2. d ಅಂದರೆ 4 by 2. 2 ones are 2 twos are, so radius is 2 meter. Okay, slant height of the cone ಕೊಟ್ಟಿದ್ದಾರೆ. slant height of cone, slant height ಅನ್ನು ನಾವು L ಇಂದ ಬರಿತೇವೆ. that is equal to 2.8 meter. ಈಗ ನಾವು ಫೈಂಡ್ ಮಾಡಬೇಕಾಗಿರುವಂಥದ್ದು ಏರಿಯಾ ಆಫ್ ದಿ ಕ್ಯಾನ್ವಾಸ್ ಯೂಸ್ಡ್. area of canvas used for making tent, used for making tent is equal to CSA of cylinder plus curved surface area CSA of cone. So ಈಗ CSA of cylinder ಅಂದರೆ 2 pi RH ಹಾಗೆ CSA ಆಫ್ ಕೋನ್ ಅಂದರೆ pi RL. ಸೊ ಇಲ್ಲಿ pi R ಕಾಮನ್ ತೆಗಿಬೋದು. ಉಳಿದಿರುವಂಥದ್ದು 2H ಪ್ಲಸ್ L. ಸೊ pi ಅಂದರೆ 22/7, R ಅಂದರೆ 2 ಮೀಟರ್ ಇಂಟು 2 ಇಂಟು H ಅಂದರೆ 2.1 ಪ್ಲಸ್ L ಅಂದರೆ ಸ್ಲ್ಯಾಂಟ್ ಹೈಟ್ ಆಫ್ ದಿ ಕೋನ್ 2.8 ಮೀಟರ್. ಸಿಂಪ್ಲಿಫೈ ಮಾಡಿಕೊಡುವ. 22 into 2 is 44 divided by 7. ಬ್ರಾಕೆಟ್ನೊಳಗಡೆ 2 into 21 ಅಂದರೆ 4.2 ಪ್ಲಸ್ 2.8. ಬ್ರಾಕೆಟ್ನೊಳಗಿರುವ ನಂಬರ್ಸನ್ನು ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ 44/7 ಇಂಟು 4.2 ಪ್ಲಸ್ 2.7. ಸೊ ಸಿಂಪ್ಲಿಫಿಕೇಶನ್ 7 ones are 7 ones are ಕ್ಯಾನ್ಸಲ್ ಆಯಿತು. ಸೊ ಇಲ್ಲಿ ಏರಿಯಾ ಆಫ್ ದಿ canvas used for making tent is 44. Unit is meter square. 44 meter square is the area of the canvas used. ಈಗ ಕಾಸ್ಟ್ ಅನ್ನು ಫೈಂಡ್ ಮಾಡಲಿಕ್ಕೆ ಕೇಳಿದ್ದಾರೆ. therefore cost of canvas required, cost of canvas required. ಸೊ ಈಗ 1 ಮೀಟರ್ ಸ್ಕ್ವೇರಿಗೆ ಕಾಸ್ಟ್ ಇಸ್ 500 rupees ಅಂತ ಹೇಳಿ ಕೊಟ್ಟಿದ್ದಾರೆ. 500 per meter square. ಸೊ ಇಲ್ಲಿ ನಮಗೆ ಬಂದಿರುವಂತಹ ಏರಿಯಾ 44 ಮೀಟರ್ ಸ್ಕ್ವೇರ್. ಸೊ ಹೇಗೆ ಫೈಂಡ್ ಮಾಡ್ತೀರಿ? ಕಾಸ್ಟ್ ಫೈಂಡ್ ಮಾಡಲಿಕ್ಕೆ ನಾವೇನು ಮಾಡ್ಬೋದು? ರೇಟ್ ಇಂಟು ಏರಿಯಾವನ್ನು ಮಾಡಿಕೊಂಡ್ರೆ ಆಯಿತು. ಸೊ ರೇಟ್ ಎಷ್ಟಂತೆ? ₹500 ಅಂತೆ. ನಮಗೆ ಬಂದ ಏರಿಯಾ 44. ಸೊ ಈಗೇನು ಮಾಡಿ, 2 zeros ಹಾಗೆ ಬರೀರಿ. 5 ಮತ್ತು 44 ಮಲ್ಟಿಪ್ಲೈ ಮಾಡ್ಕೊಳ್ಳಿ. 5 4s are 20, 0 2 in hands, 5 4s are 20 plus 2 22. ಸೊ ಎಷ್ಟಾಯಿತು ಕಾಸ್ಟ್? ಈಗ ₹22,000 ಇಸ್ ದಿ ಕಾಸ್ಟ್ ಆಫ್ ಕ್ಯಾನ್ವಾಸ್ ರಿಕ್ವೈರ್ಡ್ ಟು ಮೇಕ್ ದಿ ಟೆಂಟ್. ಸೊ ನಮಗೆ ಕ್ವೆಶನಲ್ಲಿ ಕೊಟ್ಟಿರುವಂತಹ ಟೆಂಟನ್ನು ಮಾಡಲಿಕ್ಕೆ ಬೇಕಾಗುವಂತಹ ಕ್ಯಾನ್ವಾಸಿನ ಏರಿಯಾ 44 ಮೀಟರ್ ಸ್ಕ್ವೇರ್. ಅದಕ್ಕೆ ಆಗುವಂತಹ ಕಾಸ್ಟ್ ₹22,000. ಈ ವಿಡಿಯೋವನ್ನು ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೇನೆ. ಇನ್ನು ಉಳಿದಿರುವಂತಹ 2 ಕ್ವೆಶನನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೋದು ಅಂತ ಹೇಳಿ ನಾವು ಡಿಸ್ಕಸ್ ಮಾಡ್ತಾ ಹೋಗುವ. ಈ ವಿಡಿಯೋದಲ್ಲಿ ಸಾಲ್ವ್ ಮಾಡಿದ ಕ್ವೆಶನ್ಸನ್ನು ಸಾಲ್ವ್ ಮಾಡುವ ರೀತಿ ವಿಧಾನ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ಕೊಳ್ತೇನೆ. ಏನಾದರೂ ಡೌಟ್ಸ್ ಇದ್ದಲ್ಲಿ ನಿಮ್ಮ ಕ್ವೆಶನನ್ನು ಇದೇ ವಿಡಿಯೋದ ಕೆಳಗಿನ ಕಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡಿ. ಖಂಡಿತವಾಗಿ ಕೂಡ ನಾನು ನಿಮ್ಮ ಕ್ವೆಶನ್ಸನ್ನು ಆನ್ಸರ್ ಮಾಡ್ತೇನೆ. ವಿಡಿಯೋವನ್ನು ಲೈಕ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರು ಯಾರೆಲ್ಲ 10ನೇ ತರಗತಿಯಲ್ಲಿದ್ದಾರೋ, ಎಕ್ಸಾಮ್ಸ್ಗೆ ರೆಡಿ ಆಗ್ತಿದ್ದಾರೋ ಎಲ್ಲರಿಗೆ ಸಹ ಈ ವಿಡಿಯೋವನ್ನು ಶೇರ್ ಮಾಡಿ. ಸೊ ದ್ಯಾಟ್ ದಿಸ್ ವಿಡಿಯೋ ಮೇ ರೀಚ್ ದಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೂಡೆಂಟ್ಸ್. ಹಾಗೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ಇದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೇಟೆಸ್ಟ್ ವಿಡಿಯೋದ ನೋಟಿಫಿಕೇಷನನ್ನು ಪಡೆಯಲಿಕ್ಕೋಸ್ಕರ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನನ್ನು ಎನೇಬಲ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಕನೆಕ್ಟೆಡ್, ಕೀಪ್ ಲರ್ನಿಂಗ್, ಟೇಕ್ ಕೇರ್, ಬಾಯ್.